ಈಗ ಕರ್ಕೊಬಂದವ್ರೆ. ಇದ್ರಿಗೂ ಯಾರು ಒಂದು ಏಟ್ ಹೊಡೆದಿಲ್ಲ, ಏನು ಏಕೆಂದು ಇದು ಮಾಡಿಲ್ಲ. ಏಕೆಂದರೆ ನಮ್ಮ ದರ್ಶನನ ಬಗ್ಗೆ ಈ ಥರ ಮಾತಾಡಿದರೆ ನಾವೇನು ಮಾಡೋವೇನೋ ಅದು ಸೆಕೆಂಡ್ರಿ. ಈಗ ನಂಗೆ ಕರ್ಕೊಬಂದು ಇವ್ರು ಏನೊಂದು ಏಟ್ ಇದು ಮಾಡಿಲ್ಲ, ಹೋಗು ಸಾರಿ ಕೇಳ್ಬಿಟ್ಟು ಹೋಗು ಅಂತ ಬಿಟ್ಟು ಕಳಿಸ್ತವ್ರೆ. ಇದವ್ರು ದೊಡ್ಡ ಒಳ್ಳೆತನ. ಜೈ ಅಪ್ಪು ಬಾಸ್. ನಾನು ಎಲ್ರಿಗೂ ಒಂದಂತೂ ಹೇಳ್ತೀನಿ ಗುರು, ನೀವು ಅಪ್ಪು ಬಾಸ್ ಬಗ್ಗೆ ಇನ್ನೊಬ್ರು ಹೇಳೋದು ಮತ್ತೊಬ್ರು ಹೇಳೋದು ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ. ಅವ್ರು ಏನು ಅಂತ, ಅವ್ರು ಯಾರಿಗೆ ಸಹಾಯ ಮಾಡಿದ್ದಾರೆ ನೋಡಿ, ಅವ್ರು ಹೇಳೋದು ನಂಬಿ. ನಾನು ಹೇಳೋದು ನಂಬೇಡ್ರಿ, ಪರವಾಗಿಲ್ಲ, ನಾನು ಹೇಳೋದು ನಂಬೇಡ್ರಿ. ಬಟ್ ಅವ್ರು ಯಾರಿಗೆ ಸಹಾಯ ಮಾಡಿದ್ದಾರೆ ಅವ್ರು ಹೇಳ್ಕೊತಾರೆ ಗುರು. ಅವ್ರ ಮೇಲಿರೋ ಅಭಿಮಾನ, ಅವ್ರ ಮೇಲಿರೋ ಪ್ರೀತಿ. ಕಷ್ಟ ಅಂತ ಬಂದಾಗ ಯಾರು ಪಕ್ಕದಲ್ಲಿ ನಿಲ್ಲಲ್ಲ. ಕಷ್ಟ ಅಂತ ಬಂದಾಗ ಇದಂತೂ ಹೇಳಿ ಕೇಳಿಸ್ಕೊಳ್ಳಿ, ಕಷ್ಟ ಅಂತ ಬಂದಾಗ ಯಾರೂ ನಿಲ್ಲಲ್ಲ. ಇದೆಲ್ರಿಗೂ ಪರ್ಸನಲಾಗಿ ಅನುಭವ ಆಗಿರುತ್ತೆ, ನನಗೂ ಆಗೈತೆ, ಎಲ್ರಿಗೂ ಆಗೇ ಇರುತ್ತೆ, ಯಾರೂ ನಿಲ್ಲಲ್ಲ. ಬಟ್ ಆ ಥರ ಕಷ್ಟ ಅಂತ ಬಂದಾಗ, ನನಗೆ ಬದುಕೋಕ್ಕೆ ಆಗಲ್ಲ ಅಂದಾಗ ಬಂದು ನಿಂತಿರೋ ನಮ್ಮ ಬಾಸು ಸಾವಿರಾರು ಜನಕ್ಕೆ ಬಂದು ನಿಂತಿದ್ದಾರೆ. ಅದಕ್ಕೆ ಇವತ್ತು ದೇವರಾಗಿದ್ದಾರೆ. ಆ ದೇವ್ರ ಬಗ್ಗೆ ಮಾತಾಡೋರು ಪ್ರತಿ ನನ್ನ ಮಗನೂ ಒಬ್ಬ ಕೆಟ್ಟ ನನ್ನ ಮಗ. ಪವರ್ ಸ್ಟಾರ್ ಫ್ಯಾನ್ಸು ಪವರ್ ಹೌಸ್ ಇದ್ದಂಗೆ, ಟಚ್ ಮಾಡೋಕ್ಕೆ ಹೋಗ್ಬೇಡ. ಅಂದು ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ದ, ಇಂದು ಅವ್ರ ಕಾಲ ಹತ್ರನೇ ಕ್ಷಮೆ ಕೇಳ್ತಿದ್ದಾನೆ. ಅಂದು ಅಪ್ಪು ಅಭಿಮಾನಿಗಳ ಹತ್ರ ಕೀಳಾಗಿ ವರ್ಚಿಸ್ದ, ಇಂದು ಅದೇ ಅಪ್ಪು ಅಭಿಮಾನಿಗಳಿಗೆ ಕ್ಷಮೆ ಯಾಚಿಸ್ತಾ ಇದ್ದಾನೆ. ಅಂದು ನಮ್ಮ ದೇವ್ರ ಬಗ್ಗೆ ಮಾತಾಡ್ದ, ಇಂದು ಅದೇ ದೇವಸ್ಥಾನದಲ್ಲಿ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿ ನನ್ನ ಬಿಟ್ಬಿಡಿ ಗುರುವೇ, ನನ್ನ ತಪ್ಪಾಗೋಯ್ತು, ಅಪ್ಪು ಗತ್ತು ಅಂತ ಹೇಳಿ ಹೋಗವನೆ. ಅಪ್ಪು ಸರ್ ಬಗ್ಗೆ ಮಾತಾಡಿದೆ, ಕೆಟ್ಟ ಮಾತಾಡಿದೆ. ಅಪ್ಪು ಸರ್ ಹಂಗೆ ಹಿಂಗೆ ಸತ್ತೊಮ್ಮೆ ದೇವರಾಗಿದ್ದಾರೆ ಹಂಗೆ ಹಿಂಗೆ ಅಂತ ಮಾತಾಡಿದ್ದೆ, ಅದು ತಪ್ಪಾಯ್ತದು. ನಾನು ಅವ್ರ ಬಗ್ಗೆ ಸಾರಿ ಕೇಳ್ತೀನಿ. ಏಕೆಂದರೆ ಕೆಟ್ಟ ಮಾತಾಡಿದೆ ಅವ್ರ ಬಗ್ಗೆ. ಏಕೆಂದರೆ ಅವತ್ತು ಕುಡ್ದಿದ್ದೆ, ಅವ್ರಿಗೆ ಗೊತ್ತಲಿಲ್ಲ ಕೆಟ್ಟ ಮಾತಾಡಿದ್ದು. ಇವಾಗ ಪಶ್ಚಾತ್ತಾಪ ಆದೈತೆ. ಏಕೆಂದರೆ ಅವ್ರ ಫ್ಯಾನ್ಸ್ ಬಗ್ಗೆ ಮಾತಾಡಿದ್ದೆ. ಏಕೆಂದರೆ ಅವತ್ತು ನೀವು ಕುಡ್ದಿದ್ರಲ್ಲಿ ಏನು ಮಾಡ್ತೀರಪ್ಪ ನೀವು ಫ್ಯಾನ್ಸ್ಗಳು ಅಂತ ಅವತ್ತು ಕೇಳಿದ್ದೆ. ಇವತ್ತು ನಾನು ತಪ್ಪಿದೆ ಅಂತ ಗೊತ್ತಿರೋದಕ್ಕೆ ಅವ್ರು ಹುಡುಕಿ ಬಂದಿಲ್ಲಿ ಕರ್ಕೊಂಡ್ಬಂದವ್ರೆ, ಸಾರಿ ಕೇಳಿಸೋರೆ. ನಾನು ಏಕೆಂದರೆ ತಪ್ಪು ಮಾಡಿದ್ದೀನಿ ಅಂತ ಸಾರಿ ಕೇಳಿಸೋರೆ, ಸುಮ್ಮನೆ ಸಾರಿ ಕೇಳ್ತಿಲ್ಲ. ದರ್ಶನ್ ಫ್ಯಾನ್ಸ್ ಹಿಂಗೆ ಹೇಳೋದು. ಏಕೆಂದರೆ ದರ್ಶನ್ ಫ್ಯಾನ್ಸು ಅಂತ ಅಲ್ಲ, ಟ್ರೋಲ್ ಮಾಡೋರು ಎಲ್ಲ ಫ್ಯಾನ್ಸಿಗೆ ಇದನ್ನ ಹೇಳ್ತಿರೋದು. ಅಪ್ಪು ಸರ್ ಬಗ್ಗೆ, ರಾಜವಂಶದವ್ರ ಬಗ್ಗೆ ನೀವು ಏನು ಮಾತಾಡಬೇಡಿ. ಏಕೆಂದರೆ ನಾನು ಮಾಡೋ ತಪ್ಪು ನಾಳೆ ನಿಮಗೂ ಇದೇ ಥರ ಬರುತ್ತೆ, ನಿಮಗೂ ಇದೇ ಥರ ಆಗುತ್ತೆ. ಯಾವತ್ತಿನ ಯಾರು ರಾಜವಂಶರು ಅಪ್ಪು ಫ್ಯಾನ್ಸ್ಗಳ ಬಗ್ಗೆ ಯಾರೂ ಈ ಥರ ಮಾತಾಡಬೇಡಿ. ಜೈ ಅಪ್ಪು ಬಾಸ್. ಈಗ ಕರ್ಕೊಬಂದವ್ರೆ. ಇದ್ರಿಗೂ ಯಾರು ಒಂದು ಏಟ್ ಹೊಡೆದಿಲ್ಲ, ಏನು ಏಕೆಂದು ಇದು ಮಾಡಿಲ್ಲ. ಏಕೆಂದರೆ ನಮ್ಮ ದರ್ಶನನ ಬಗ್ಗೆ ಈ ಥರ ಮಾತಾಡಿದರೆ ನಾವೇನು ಮಾಡೋವೇನೋ ಅದು ಸೆಕೆಂಡ್ರಿ. ಈಗ ನಂಗೆ ಕರ್ಕೊಬಂದು ಇವ್ರು ಏನೊಂದು ಏಟ್ ಇದು ಮಾಡಿಲ್ಲ, ಹೋಗು ಸಾರಿ ಕೇಳ್ಬಿಟ್ಟು ಹೋಗು ಅಂತ ಬಿಟ್ಟು ಕಳಿಸ್ತವ್ರೆ. ಇದವ್ರು ದೊಡ್ಡ ಒಳ್ಳೆತನ. ಜೈ ಅಪ್ಪು ಬಾಸ್. ಇನ್ನೊಂದ್ಸತಿ ಜೈ ರಾಜವಂಶ. ಇನ್ನೊಂದು ಯಾವತ್ತೋ ಜೈ ಅಣ್ಣವ್ರು. ಇನ್ಯಾವತ್ತೋ ಅಪ್ಪು ಸರ್ ಬಗ್ಗೆ ರಾಜವಂಶದಾಗೆ ಮಾತಾಡಲ್ಲ. ಜೈ ಅಪ್ಪು ಬಾಸ್. ಅಪ್ಪು ಅಭಿಮಾನಿಗಳಿಗೆ ಜೈ. ಜೈ ಅಪ್ಪು ಅಭಿಮಾನಿಗಳಿಗೆ ಜೈ. ಅಪ್ಪು ಅಭಿಮಾನಿ ಜೈ. ಅಪ್ಪು ಬಾಸ್ಗೆ ಜೈ. ಇಲ್ಲ ಅಣ್ಣ ಮಾತಾಡಲ್ಲ. ಯಾರು ಇನ್ನ ನಾನು ಯಾವ ವಿಡಿಯೋನು ಮಾಡೋದೇ ಇಲ್ಲ. ಯಾರ ಬಗ್ಗೆ ಮಾತಾಡೋದು, ವಿಡಿಯೋ ಮಾಡು, ಒಳ್ಳೆ ವಿಡಿಯೋ ಮಾಡು. ಇನ್ನ ನಾನು ಅಪ್ಪು ಸರ್ ಬಗ್ಗೆ ಅಂತನಲ್ಲ, ನಾನು ಇನ್ನ ಯಾರ ಬಗ್ಗೆ ಆತರ ವಿಡಿಯೋ ಕರ್ನಾಟಕದ ಸ್ವತ್ತು ಅರ್ಥ ಆಯ್ತಾ. ಯಾರ ಬಗ್ಗೆ ಯಾರು ಮಾತಾಡಬಾರ್ದು. ಮುಖ್ಯವಾಗಿ ಅಣ್ಣವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಕ್ ಮುಂಚೆ ಯೋಚನೆ ಮಾಡಬೇಕು. ಅದೊಂದು ಪರ್ವತ, ಆ ಪರ್ವತ ಮುಟ್ಬೇಕು ಅಂತಂದ್ರೆ ಪ್ರತಿಯೊಬ್ಬರು ರಾಜವಂಶದ ಗತ್ತು, ಇಂಡುಕೆ ಗೊತ್ತಣ, ರಾಜವಂಶದ ಗತ್ತು, ಇಂಡುಕೆ ಗೊತ್ತಣ. ಜೈ ಅಪ್ಪು. ಇಂಡುಕೆ ಗೊತ್ತು. ಜೈ ಅಪ್ಪು ಬಾಸ್. ಜೈ ಅಣ್ಣ. ಜೈ ಶಿವಣ್ಣ. ಜೈ ಶಿವಣ್ಣ. ಜೈ ರಾಜವಂಶ. ಯುವ ಬಾಸ್ ಈಗ ತಾನೇ ಬಂದವರ ಚಿಗುರುತ ಅವ್ರೆ, ಅವರು ಒಂದೇ ಮಾತಾಡೋದು. ಜೈ ರಾಜವಂಶ. ಯಾವತ್ತಿನ ಯಾರು ರಾಜವಂಶರು ಅಪ್ಪು ಫ್ಯಾನ್ಸ್ ಬಗ್ಗೆ ಯಾರು ಈ ತರ ಮಾತಾಡಬೇಡಿ. ಜೈ ಅಪ್ಪು ಬಾಸ್. ಕೇಳಿಸ್ಕೊಂಡ್ರ? ಅಷ್ಟೇ ಗುರು ಆಗಿರೋದು. ಅವನಿಗೆ ತುಂಬ ಜನರು ಕಾನೂನು ಪ್ರಕಾರವಾಗಿ ಹೋಗಬೇಕಾಗಿತ್ತು ಅಂದರು, ಕಾನೂನು ಪ್ರಕಾರವಾಗಿ ಹೋಗಿರೋದು, ಕಾನೂನು ಪ್ರಕಾರವಾಗಿ ಎಲ್ಲ ಮಾಡಿರೋದು. ನಿಮಗೆ ಡೌಟ್ ಇದ್ದರೆ ಏನೇ ಇದ್ದರೂ ಡಿಪಾರ್ಟ್ಮೆಂಟ್ ಹತ್ರ ಕೇಳ್ಕೊಳ್ಳಿ. ಬಿಕಾಸ್ ಅದಕ್ಕಿಂತ ಜಾಸ್ತಿ ಡೀಟೇಲ್ಸ್ ಕೊಡೋದಕ್ಕೆ ನನಗೆ ಪರ್ಮಿಷನ್ ಇಲ್ಲ. ಇಷ್ಟೇ ಡೀಟೇಲ್ಸ್ ಕೊಡೋಕ್ಕಾಗೋದು. ಏನೇ ಇದ್ದರೂ ನಿಮಗೆ ಕೇಳ್ಕೊಳ್ಳಿ. ಕಾನೂನು ಪ್ರಕಾರವಾಗಿ ನಮ್ಮ ಅಭಿಮಾನಿಗಳು ಹೋಗಿದ್ದಾರೆ. ನಮ್ಮ ಅಭಿಮಾನಿಗಳು ಎಲ್ಲ ಕಡೆ ಇರ್ತಾರೆ, ಓಕೆನಾ. ಒಂದೇ ಕಡೆ ಇದ್ದಾರೆ ಅನ್ನೋದಕ್ಕೆ ಆಗೋದಿಲ್ಲ. ಬಿಕಾಸ್ ಅಪ್ಪು ಬಾಸ್ ಅನ್ನೋದು ಈಸ್ ಅ ಬ್ರ್ಯಾಂಡ್. ಇದು ಬರಬೇಡ ನೀ ಅಡ್ಡಕ್ಕೆ ಸಾಂಗ್ ಕೇಳಿಸ್ಕೊಂಡಿದ್ದೀರಲ್ಲ, ಸಾಂಗು ಅದು ನಮ್ಮ ಬಾಸು. ಈಸ್ ಅ ಬ್ರ್ಯಾಂಡ್. ಅವ್ರ ಬಗ್ಗೆ ಮಾತಾಡ್ಬಿಟ್ಟು ನಾ ಫ್ರೀಯಾಗಿ ಓಡಾಡ್ತೀನಿ ಅಂದರೆ ಕಷ್ಟ ಅಲ್ವಾ. ನಾವು ಏನು ಹಿಂಸೆನ ಸಪೋರ್ಟ್ ಮಾಡ್ತಾಯಿಲ್ಲ, ಆ್ಯಂಡ್ ಅವ್ನಿಗೆ ಯಾವ ಹಿಂಸೆನೂ ಕೊಟ್ಟಿಲ್ಲ.
ವೀಡಿಯೋಲೇ ನೀವು ಕೇಳಿರ್ಬೋದು, ನನಗೆ ಯಾರೂ ಏನು ಹಿಂಸೆ ಕೊಟ್ಟಿಲ್ಲ. ಅಪ್ಪು ಅಭಿಮಾನಿಗಳಾಗಿರೋದ್ರಿಂದ ನನ್ನ ಇಷ್ಟು ಚೆನ್ನಾಗೇ ಬಿಟ್ಟು ಕಳಿಸಿದ್ದಾರೆ. ನನಗೆ ಅವನಿಗೆ ಏನೋ ತಿನ್ನೋದಕ್ಕೆ ಎಲ್ಲ ಕೊಟ್ಟು, ನೀರು ಕೊಟ್ಟು, ಫ್ರೂಟ್ಸ್ ಕೊಟ್ಬಿಟ್ಟು ಕಳಿಸಿದಾರಂತೆ. ಅದು ಅಪ್ಪು ಅಭಿಮಾನಿಗಳಂದರೆ. ಎಸ್, ಬಿಫೋರ್ ದ್ಯಾಟ್ ಹೆಂಗಸ್ರಿಗೆ ಸ್ವಲ್ಪ ಬೇಜಾರಲ್ಲಿ ಕೆಟ್ಟದಾಗ ಮಾತಾಡಿದ್ದಾರೆ ಅವನ ಜೊತೆ. ಬಿಕಾಸ್ ಅದನ್ನು ನಾವು ನೋಡಿ, ತುಂಬ ಜನರು ಹೇಳ್ತವ್ರೆ ಅದು ಹೆಂಗಸ್ರು ಹಂಗೆ ಮಾತಾಡಬಾರ್ದಾಗಿತ್ತು ಅಂತ. ನೀವು ಅದನ್ನೇ ಸೇಮು ಅವನೇನು ಮಾತಾಡೋನೆ ಅದನ್ನು ನಾನು ಯೂಟ್ಯೂಬಲ್ಲಿ ಪ್ಲೇ ಮಾಡೋಕ್ಕೆ ಕೂಡ ಲಾಯಕ್ಕಿಲ್ಲ ಗುರು. ಅವನೇನು ಮಾತಾಡೋನಲ್ಲ ಅದು ಯೂಟ್ಯೂಬಲ್ಲಿ ಪ್ಲೇ ಮಾಡೋಕ್ಕೆ ಕೂಡ ಲಾಯಕ್ಕಿಲ್ಲ. ಅವನೇನು ಮಾತಾಡೋನೆ ಅದನ್ನು ನೀವೇನಾದರೂ ನಿಮ್ಮ ಮನೆಯವರಿಗೆ, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ತಂಗಿ ಆಗಿರ್ಬೋದು, ಇಲ್ಲ ನಿಮ್ಮ ಅಕ್ಕ ಆಗಿರ್ಬೋದು, ಯಾರೇ ಹೆಂಗಸ್ರಾಗಲಿ, ನಿಮ್ಮ ಫ್ಯಾಮ್ಲಿಗೆ ಯಾರಾದರೂ ಇದು ಅಂದಿದ್ದಿದ್ರೆ ನೀವು ರಿಯಾಕ್ಷನ್ ಕೊಡ್ತಾಯಿದ್ರಲ್ಲ, ಅದು ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗಿರೋದು ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ನಮ್ಮ ಮನೆ ಹೆಂಗಸ್ರ ಬಗ್ಗೆ ಯಾರಾದರೂ ಈ ಥರ ಮಾತಾಡ್ಬಿಟ್ರೆ, ನಮ್ಮ ತಾಯಿ ಬಗ್ಗೆ ಎಲ್ಲ ಈ ಥರ ಎಲ್ಲ ಮಾತಾಡ್ಬಿಟ್ರೆ ನಾವಂತೂ ಅದು ಬಿಡಿ. ಆ ವಿಡಿಯೋಲಿ ಏನಾಗಿತ್ತು ಅದಕ್ಕೆ ಡಬಲಾಗಿ ಕೊಟ್ಟಿರ್ತದ್ವಿ. ಅದು ತುಂಬ ಕಮ್ಮಿ ಆ್ಯಕ್ಚುಲಿ, ಅದಕ್ಕೆ ಡಬಲಾಗಿ ಹೆವಿಯಾಗಿ ಕೊಟ್ಟಿರ್ತದ್ವಿ. ಅದು ಲೆಕ್ಕಾಚಾರ ಬೇರೆ ಇರೋದು. ಅದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅದೆಲ್ಲ ಎಲ್ರಿಗೂ ಗೊತ್ತದು. ಅದು ಪಬ್ಲಿಕ್ಕಾಗೆ ಗೊತ್ತು. ಹೆಂಗಸ್ರ ಬಗ್ಗೆ ಬಂತು ಅಂದರೆ ಪಬ್ಲಿಕ್ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ, ಯಾವ ಥರ ಎಲ್ಲ ಆಗ್ತವೆ ಅಂತ. ಹೆಂಗಸಿಕ್ಕರೆ ಹೆಂಗೆ ನೋಡೋ ಅಂತ ಯಾವ ಮನೇಲಿ ಹೇಳ್ಕೊಟ್ಟಿಲ್ಲ. ಆ್ಯಂಡ್ ಇನ್ನೊಂದು ತುಂಬ ಬೇಜಾರಾಗೋ ಸುದ್ದಿ ಏನಂದರೆ, ಆ ಹುಡುಗ ತಂದೆ ತಾಯಿ ಜೊತೆ ಅಪ್ಪು ಅಭಿಮಾನಿಗಳು ಮಾತಾಡಿದಾಗ ಆ ಹುಡುಗನ ನಾವು ಮನೆಗೆ ಸೇರಿಸಲ್ಲ, ನಾವು ಕೂಡ ರಾಜಣ್ಣ ಅಭಿಮಾನಿಗಳು, ರಾಜವಂಶ ಅಭಿಮಾನಿಗಳು. ಸೊ ಅವ್ನು ಮಾತಾಡೋದು ನಮಗೆ ತುಂಬ ಬೇಸರ ಉಂಟಾಗಿದೆ, ನಮಗೆ ಬೇಜಾರಾಗಿದೆ. ನಾವು ಮನೆಗೆ ಸೇರಿಸ್ಕೊಳಲ್ಲ, ಅವನ್ನ ನೀವು ಸ್ಟೇಷನ್ಗಾದರೂ ಸೇರಿಸ್ರಿ, ಎಲ್ಲಾದರೂ ಸೇರಿಸ್ರಿ, ನಾವು ಬಿಡ್ಸ್ಕೊಳೋದಕ್ಕೂ ಬರಲ್ಲ ಅಂದಿದ್ದಕ್ಕೆ ಅಪ್ಪು ಅಭಿಮಾನಿಗಳೇ ಅವನ ಸ್ಟೇಷನಿಂದ ಬಿಡ್ಸ್ಕೊಂಡು ಬಂದವರಂತೆ. ಸೊ ಇಟ್ ಈಸ್ ಅ ಫ್ಯಾಕ್ಟ್. ಈ ಥರ ಫ್ಯಾಕ್ಟ್ಗಳೆಲ್ಲ ನೀವು ತಿಳ್ಕೊಬೇಕು. ಬಿಕಾಸ್ ಸೋಷಿಯಲ್ ಮೀಡಿಯಲ್ಲಿ ಅಪ್ಪು ಬಾಸ್ ಬಗ್ಗೆ, ಅಪ್ಪು ಅಭಿಮಾನಿಗಳ ಬಗ್ಗೆ ಮಾತಾಡೋದೆಲ್ಲ ನೀವು ಕೇಳಿಸ್ಕೊಂಡು ಅದನ್ನೇ ನಿಜ ನಂಬ್ತಾ ಇದ್ದೀರಲ್ಲ, ಅದೆಲ್ಲರಿಗೂ ನಿಮಗೆ ಒಂದು ಫ್ಯಾಕ್ಟ್ ಚೆಕ್ ಅಂದ್ಕೊಳ್ಳಿ. ನಿಮಗೆ ಒಂದು ರಿಯಾಲಿಟಿ ಚೆಕ್ ಕೊಡ್ತಾಯಿದ್ದೀನಿ ನಾನು. ಫ್ಯಾಕ್ಟ್ ಚೆಕ್ ಅಲ್ಲ, ಸಾರಿ, ರಿಯಾಲಿಟಿ ಚೆಕ್. ಇದೊಂದು ರಿಯಾಲಿಟಿ. ಇದ್ರ ಬಗ್ಗೆ ನೀವು ತಿಳ್ಕೊಬೇಕು. ಬಿಕಾಸ್ ನೋಡಿ, ನಮ್ಮ ದೇವ್ರು ಯಾವತ್ತು ನಮಗೆ ಒಬ್ರಿಗೆ ಹಿಂಸೆ ಮಾಡು, ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡು ಅಂತ ಹೇಳ್ಕೊಟ್ಟಿಲ್ಲ, ಕೆಟ್ಟವ್ರಿಗೂ ಒಳ್ಳೆಯದೇ ಮಾಡು ಅಂತ ಹೇಳ್ಕೊಟ್ಟವ್ರೆ. ನಮ್ಮ ಬಾಸ್ ಅಭಿಮಾನಿಗಳು ದೇವರುಗಳು. ಬಿಕಾಸ್ ಯಾವತ್ತು ನಮ್ಮ ಬಾಸ್ ಹೇಳೋದೊಂದೇ, ಅಭಿಮಾನಿಗಳೇ ನಮ್ಮ ಮನೆ ದೇವರು ಅಂತ. ಸೊ ಅವ್ರ ಮನೆ ದೇವರಾಗಿ ಏನೋ ಇದನ್ನು ಬಿಲ್ಡಪ್ ಅಂದ್ಕೊಂಬೇಡಿ. ಅವ್ರ ಮನೆ ದೇವರು ಅಂತ ನಮ್ಮನ್ನ ಕರೆದಿದ್ದಾರೆ. ಅವ್ರ ಮನೆಗೆ ಕೆಟ್ಟ ಹೆಸರು ಬರೋ ಥರ ನಾವು ಯಾವತ್ತೂ ನಡ್ಕೊಳಲ್ಲ, ಅದನ್ನು ನಡ್ಕೊಳೋದು ಇಲ್ಲ. ಬಟ್ ಒಂದಂತೂ ಹೇಳ್ತೀನಿ, ನಾವು ಯಾರ ತಂಟೆಗೆ ಕೂಡ ಹೋಗಲ್ಲ ಗುರು. ಬಟ್ ನಮ್ಮ ತಂಟೆಗೆ ಬಂದರೆ ಮಾತ್ರ ಇದನ್ನು ರಿಪೀಟ್ ಆಗುತ್ತೆ ಅಷ್ಟೇ. ಅದೇನಾಗಿದೆ ಅದು ರಿಪೀಟ್ ಆಗ್ತಾನೆ ಇರ್ತವೆ. ನಮ್ಮ ಬಾಸ್ ತಂಟೆಗೆ ಬಂದರೆ ಮಾತ್ರ ಯಾವನು ಸುಮ್ಮನೆ ಅಂತೂ ಕುತ್ಕೊಳಲ್ಲ, ಅದು ಕುತ್ಕೊಳೋದು ಇಲ್ಲ. ಬಿಕಾಸ್ ನಮ್ಮ ಕರ್ನಾಟಕ ರತ್ನ ನೀವು ಗೂಗಲಲ್ಲಿ ನೋಡಿದು ಕರ್ನಾಟಕ ರತ್ನ ಅವರು. ಕರ್ನಾಟಕ ರತ್ನನಿಗೆ ಅವಮಾನ ಮಾಡಿದ್ರೆ ಇಡೀ ಕನ್ನಡಿಗ ಬಾಯೆತ್ತಿ ಮಾತಾಡಬೇಕು, ತಲೆ ಎತ್ತಿ ಮಾತಾಡಬೇಕು, ಇಲ್ಲಾಂದರೆ ಕಷ್ಟ ಗುರು. ನಾನು ಎಲ್ರಿಗೂ ಒಂದಂತೂ ಹೇಳ್ತೀನಿ ಗುರು, ನೀವು ಅಪ್ಪು ಬಾಸ್ ಬಗ್ಗೆ ಇನ್ನೊಬ್ರು ಹೇಳೋದು ಮತ್ತೊಬ್ರು ಹೇಳೋದು ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ. ಅವ್ರು ಏನು ಅಂತ, ಅವ್ರು ಯಾರಿಗೆ ಸಹಾಯ ಮಾಡಿದ್ದಾರೆ ನೋಡಿ, ಅವ್ರು ಹೇಳೋದು ನಂಬಿ. ನಾನು ಹೇಳೋದು ನಂಬೇಡ್ರಿ, ಪರವಾಗಿಲ್ಲ, ನಾನು ಹೇಳೋದು ನಂಬೇಡ್ರಿ. ಬಟ್ ಅವ್ರು ಯಾರಿಗೆ ಸಹಾಯ ಮಾಡಿದ್ದಾರೆ ಅವ್ರು ಹೇಳ್ಕೊತಾರೆ ಗುರು. ಅವ್ರ ಮೇಲಿರೋ ಅಭಿಮಾನ, ಅವ್ರ ಮೇಲಿರೋ ಪ್ರೀತಿ. ಕಷ್ಟ ಅಂತ ಬಂದಾಗ ಯಾರು ಪಕ್ಕದಲ್ಲಿ ನಿಲ್ಲಲ್ಲ. ಕಷ್ಟ ಅಂತ ಬಂದಾಗ ಇದಂತೂ ಹೇಳಿ ಕೇಳಿಸ್ಕೊಳ್ಳಿ, ಕಷ್ಟ ಅಂತ ಬಂದಾಗ ಯಾರೂ ನಿಲ್ಲಲ್ಲ. ಇದೆಲ್ರಿಗೂ ಪರ್ಸನಲಾಗಿ ಅನುಭವ ಆಗಿರುತ್ತೆ, ನನಗೂ ಆಗೈತೆ, ಎಲ್ರಿಗೂ ಆಗೇ ಇರುತ್ತೆ, ಯಾರೂ ನಿಲ್ಲಲ್ಲ. ಬಟ್ ಆ ಥರ ಕಷ್ಟ ಅಂತ ಬಂದಾಗ, ನನಗೆ ಬದುಕೋಕ್ಕೆ ಆಗಲ್ಲ ಅಂದಾಗ ಬಂದು ನಿಂತಿರೋ ನಮ್ಮ ಬಾಸು ಸಾವಿರಾರು ಜನಕ್ಕೆ ಬಂದು ನಿಂತಿದ್ದಾರೆ. ಅದಕ್ಕೆ ಇವತ್ತು ದೇವರಾಗಿದ್ದಾರೆ. ಆ ದೇವ್ರ ಬಗ್ಗೆ ಮಾತಾಡೋರು ಪ್ರತಿ ನನ್ನ ಮಗನೂ ಒಬ್ಬ ಕೆಟ್ಟ ನನ್ನ ಮಗ. ಬೇಡ ನೋಡಿ, ನನಗೆ ಬಾಯಲ್ಲಿ ಕೂಡ ಕೆಟ್ಟ ಮಾತು ಬರ್ತಾಯಿಲ್ಲ. ಯಾಕಂದರೆ ಅಷ್ಟು ಇನ್ಫ್ಲುಯೆನ್ಸ್ ಆಗಿಬಿಟ್ಟಿದ್ದೀನಿ, ಅಭಿಮಾನ ಅಷ್ಟಾಗ್ಬಿಡಿದೆ ಅವ್ರ ಮೇಲೆ. ಬಾಯಲ್ಲಿ ಇವತ್ತು ಕೆಟ್ಟ ಮಾತು ಕೂಡ ಬರ್ತಾಯಿಲ್ಲ ಮಾತಾಡೋದಕ್ಕೆ ಪಬ್ಲಿಕ್ಕಲ್ಲಿ. ಓಕೆ ಗುರು, ಅವ್ರು ನಮಗೆ ದೇವರು, ನಿಮ್ಗೆ ದೇವರಲ್ಲ, ಓಕೆ. ಬಟ್ ಒಂದಷ್ಟು ಜನ ಅವ್ರನ್ನ ದೇವ್ರ ಥರ ನೋಡ್ತಾವ್ರೆ ಅಂದರೆ ಅವ್ರ ಬಗ್ಗೆ ಅಟ್ಲೀಸ್ಟ್ ನಿಮಗೆ ಇಷ್ಟ ಇಲ್ಲ ಅಂದರೆ ಸೈಲೆಂಟಾಗಿ ತೆಪ್ಪಕ್ಕೆ ಸೈಡಲ್ಲಿ ಇದ್ಬಿಡಿ. ಅವ್ರ ಬಗ್ಗೆ ಈ ಥರ ಓಪನಾಗಿ ಬಂದು ವೀಡಿಯೋ ಮಾಡಿಬಿಟ್ಟು ಡೋಂಟ್ ಎಕ್ಸ್ಪೆಕ್ಟ್ ಪೀಪಲ್ ಟು ಬಿ ಸೈಲೆಂಟ್, ಓಕೆನಾ? ನೀವು ಓಪನಾಗಿ ಬಂದು ವೀಡಿಯೋ ಮಾಡಿಬಿಟ್ರೆ ನಾವು ಸುಮ್ಮನೆ ಇರಬೇಕಾ? ಅದೇ ಇವಾಗ ಯಾರೋ ಒಬ್ಬರು ಬಂದರು ಗುರು, ವೀಡಿಯೋ ಮಾಡಿದ್ರು, ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾಡಿದ್ರು, ನಿಮ್ಮ ಹೆಂಗಸ್ರ ಬಗ್ಗೆ ಮಾಡಿದ್ರು, ನೀವು ಸುಮ್ಮನೆ ಕುತ್ಕೊತೀರಾ? ನೀವು ಸುಮ್ಮನೆ ಇರ್ತೀರಾ? ಹುಡ್ಕಲ್ವ ಅವನ್ನ? ಸಿಕ್ಕಿದಾಗ ಸುಮ್ಮನೆ ಬಿಟ್ಬಿಡ್ತೀರಾ? ಹೇಳ್ರಿ. ಇವಾಗ ಮುಂದೆ ಸ್ಪಾಟಲ್ಲಿ ಇದ್ದಾನೆ, ಐ ಕಾಂಟ್ಯಾಕ್ಟಲ್ಲಿದ್ದಾನೆ, ಇಷ್ಟೇ ಡಿಸ್ಟೆನ್ಸಲ್ಲಿ ಅವನೇ, ಬಿಟ್ಬಿಡ್ತೀರಾ? ಬಿಡಲ್ಲ. ಯಾವನೇ ಆಗಲಿ ಬಿಡಲ್ಲ, ಚಾನ್ಸೇ ಇಲ್ಲ. ಎಷ್ಟೊಂದು ಜನರು ಏನೇನೋ ಅನ್ಕೊತಾರೆ ನಮ್ಮ ಬಗ್ಗೆ. ಓಪನಾಗಿ ನಾನು ಇವಾಗ ಹೇಳ್ತಾಯಿದ್ದೀನಿ,
ದರ್ಶನ್ ಸರ್ ಬಗ್ಗೆ ಮಾತಾಡೋದು ಕೂಡ ತಪ್ಪು. ಎಷ್ಟೊಂದು ಜನ ನಾವು ದರ್ಶನ್ ಸರ್ ರೇಟರ್ಸ್ ಅನ್ಕೊಂಡ್ಬಿಟ್ಟವ್ರೆ. ದರ್ಶನ್ ಸರ್ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡೋದು ತುಂಬ ದೊಡ್ಡ ತಪ್ಪು. ಈಸ್ ಅ ಆ್ಯಕ್ಟರ್, ಒಬ್ಬ ನಟ. ಆ ನಟನಿಗೆ ಸಿಗಬೇಕಾದಂಥ ಗೌರವ ಸಿಗಲೇಬೇಕು. ಅವ್ರಿಗೆ ಅವಮಾನ ಮಾಡಬಾರ್ದು. ಈ ಥರ ಅಪ್ಪು ಬಾಸ್ ಅಭಿಮಾನಿ ಆಗಲಿ ಹತ್ರ ಬಂದು ವೀಡಿಯೋ ಮಾಡಿದ್ರೆ ನಾವು ಖಂಡಿಸ್ತೀವಿ, ಈ ಥರ ಮಾಡಬಾರ್ದು ಅಂತ ನಾವು ಬುದ್ಧಿ ಹೇಳ್ತೀವಿ. ನಾವನ್ನು ಕರೆಸ್ಕೊಂಡು ನಾವೇ ಡಿಲೀಟ್ ಮಾಡಿಸ್ತೀವಿ ವೀಡಿಯೋನ. ಇದಂತೂ 200% ಹೇಳ್ತಾ ಇದ್ದೀವಿ. ಬಿಕಾಸ್ ನಾವು ಅಪ್ಪು ಬಾಸ್ ಅಭಿಮಾನಿಗಳು ಯಾವತ್ತೂ ನಮ್ಮ ಬಾಸ್ಗೆ ಕೆಟ್ಟ ಹೆಸರು ತರೋದಕ್ಕೆ ನಾವು ಇಷ್ಟಪಡೋದು ಇಲ್ಲ. ಆ್ಯಂಡ್ ಇವಾಗ ಎಷ್ಟೊಂದು ಜನ ಕಮೆಂಟ್ಸ್ ಹಾಕ್ಬೋದು, ಬ್ರೋ ಅಪ್ಪು ಬಾಸ್ ಅಭಿಮಾನಿಗಳು ದರ್ಶನ್ ಸರ್ನ ಟ್ರೋಲ್ ಮಾಡ್ತಾರೆ ನೋಡಿ ಪೋಸ್ಟ್ಗಳು. ದಯವಿಟ್ಟು ಪೋಸ್ಟ್ಗಳು ತೋರ್ಸೋಕೆ ಹೋಗ್ಬಿಡಿ. ಆ ಥರ ಪೋಸ್ಟ್ಗಳು ತೋರಿಸಿದ್ರೆ ಅವರು ತೋರಿಸ್ತಾರೆ. ಆ ಪೋಸ್ಟ್ಗಳು ಸಖತ್ ಪೋಸ್ಟ್ಗಳಿದ್ದಾವೆ. ಆ ಪೋಸ್ಟ್ಗಳ ಬಗ್ಗೆ ನಾನು ವೀಡಿಯೋ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ. ಅದಕ್ಕೆ ಬೇಡ, ಯಾಕಂದ್ರೆ ವಿ ಕಾಂಟ್ ಸ್ಟಾಪ್ ಇಟ್. ಒಬ್ರಿಗೆ ಹೇಳೋದು ಇಬ್ಬರಿಗೆ ಹೇಳೋದು 1000 ಜನಕ್ಕೆಲ್ಲ ಹೇಳೋಕ್ಕಾಗಲ್ಲ. ಬಟ್ ಈ ಥರ ವೀಡಿಯೋ ಮಾಡೋರಿಗೆ ಖಂಡಿತ ನಾವು ಹೇಳ್ಬೋದು, ಹಿಡಿದ್ಬಿಟ್ಟು ಮಾತಾಡ್ಬಿಟ್ಟು ಹೇಳ್ಬೋದು. ಅವ್ನು ಹಿಡಿದ್ಬಿಟ್ಟು ಅಭಿಮಾನಿಗಳು ಎಲ್ಲರೂ ಹೇಳಿದ್ದಾರೆ, ಅವ್ನು ಕೂಡ ಅರ್ಥ ಮಾಡ್ಕೊಂಡಿದ್ದಾನೆ. ಇನ್ಮೇಲೆ ಈ ಥರ ವೀಡಿಯೋಗಳು ಮಾಡಲ್ಲ, ಯಾವುದೇ ನಟರ ಬಗ್ಗೆನೂ ಮಾಡಲ್ಲ. ನೋಟ್ ದಿಸ್ ಪಾಯಿಂಟ್, ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ನೋಟ್ ಇಟ್. ಯಾವುದೇ ನಟರ ಬಗ್ಗೆ ಈ ಥರ ವೀಡಿಯೋ ಮಾಡಲ್ಲ ಅಂತ ಅವ್ನು ಹೇಳಿದ್ದಾನೆ ವೀಡಿಯೋಲಿ. ಅಷ್ಟೇ ಸಾಕು ನಮಗೆ, ಓಕೆನಾ. ಆಮೇಲೆ ಯಾರ್ಯಾರು ಇವಾಗ ಕೆಟ್ಟ ಪ್ರಚಾರ ಮಾಡ್ತಿದ್ದಾರೆ, ಅಪ್ಪು ಬಾಸ್ ಅಭಿಮಾನಿಗಳು ಕನ್ನಡ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ತರ್ತಾರೆ, ಹಿಂಸೆ ಮಾಡ್ತಾರೆ, ಅಹಿಂಸಾ ಮಾರ್ಗದಲ್ಲಿ ನಡಿಬೇಕು, ಏನಿದು ಹಿಂಸೆ, ಯಾಕಿಷ್ಟು ದೌರ್ಜನ್ಯ, ಅವ್ನೇನು ಮಾಡಿಬಿಟ್ರು, ಅವ್ನಿಗೆ ಹಿಂಗೆ ಮಾಡಿಬಿಟ್ರು, ಏನೂ ಮಾಡಿಲ್ಲ ಗುರು. ಅವ್ನು ಆರಾಮಾಗವನು ಗುರು. ಅಷ್ಟೊಂದು ಡೌಟ್ ಇದ್ದರೆ ಅದು ಯಾವುದು ಗೊತ್ತಿಲ್ಲ ನಮ್ಗೆ, ಅಷ್ಟೊಂದೆಲ್ಲ ಡೀಟೇಲ್ಸ್ ಗೊತ್ತಿಲ್ಲ. ಬಿಕಾಸ್ ನನಗೆ ಆ ಪರ್ಮಿಷನ್ ಹೇಳೋದಕ್ಕೆ ನಾವು ಜಸ್ಟ್ ಒಬ್ಬ ಯೂಟ್ಯೂಬರ್ ಅಷ್ಟೇ. ಇಷ್ಟೇ ಸಾಕು ವಿಡಿಯೋಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.